ನೋಡಿರಿ, ಹಲೋ ಹಾಯ್, ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಎಲ್ಲನೂ ಬೆಳಗ್ಗೆ ಆಗೈತಿ, ಬೆಳಗಿನ ರೂಟೀನ್ ಆಗೈತಿ. ನೋಡಿರಿ, ಈಗ 12 ಗಂಟೆ ಆಯಿತು. ಈಗ ಲಾಗ್ನ ಸ್ಟಾರ್ಟ್ ಮಾಡೀನಿ ನಾನು. ಬರೀ ಇವಾಗ ಏನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ಮೆಂತ್ಯ ಪಲ್ಯ ಚಕ್ಕುಲಿ ಮಾಡಬೇಕು ಅಂತ ಮಾಡೀನಿ. ಅದನ್ನು ನಿಮ್ಮ ಜೋಡಿ ಸೇರ್ ಮಾಡ್ಕೋಬೇಕಂತ ನೋಡಿರಿ ಮಾಡತ್ತೀನಿ. ಬರೀ ಏನೇನು ಬೇಕಾದಕ್ಕಂತ ನಾನು ನಿಮ್ಗೆ ತೋರಿಸ್ತೀನಂತ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ನಾನಿವಾಗ ಇದನ್ನು ಇದ್ರೊಳಗೆ ಬೇಳೆ ಹಾಕಿ ನೋಡಿರಿ, ತೊಗರಿ ಬೇಳೆ. ಇದನ್ನು ಕುದಿಸ್ಕೊಂಡ್ರಿ, ಒಂದು ಸ್ವಲ್ಪ ಮೆತ್ತಗನ ಕುದಿಸ್ಕೋಬೇಕು. ಮತ್ತು ಇದಕ್ಕೆ ಮೇನ್ ಏನು ಬೇಕಪ್ಪ ಅಂದರೆ ಮೆಂತ್ಯ ಪಲ್ಯ ಚಕ್ಕುಲಿ ಮಾಡತ್ತವಲ್ರಿ, ಮೇನ್ ಮೆಂತ್ಯ ಪಲ್ಯನೇ ಬೇಕು ನೋಡಿರಿ. ಇದನ್ನು ಮೆಂತ್ಯ ಪಲ್ಯ ಈ ಥರನ ಕಟ್ ಮಾಡಿ ಇಟ್ಕೋಬೇಕ್ರಿ. ಇದು ಬರೀ ನೆಕ್ಸ್ಟ್ ತೋರಿಸ್ತೀನಂತ ನೋಡಿರಿ. ಆಮೇಲೆ ಇದಕ್ಕೆ ಗೋಧಿ ಹಿಟ್ಟು ಬೇಕು ನೋಡಿರಿ. ಗೋಧಿ ಹಿಟ್ಟು ನಾವು ಚಪಾತಿ ಹಿಟ್ಟು ಹೆಂಗೆ ನಾದ್ಕೊತೀವಲ್ಲ, ಸೇಮ್ ಹಾಗೆ ನಾದ್ಕೊಳ್ಳೋದ್ರಿ. ಚಪಾತಿ ಮಾಡ್ತೀವಲ್ಲ ಹಾಗೇನ ಮಾಡ್ಕೊಳ್ಳೋದು ಇದಕ್ಕೆ. ಮತ್ತು ಗೋಧಿ ಹಿಟ್ಟು ಬೇಕು ರೀ ಇದಕ್ಕೆ ಮಾಡೋಕೆ. ಬ್ಯಾಳಿ ಇಲ್ಲಿ ಕುದಿಯೋಕೆ ಇಟ್ಟೀನಿ. ಮತ್ತು ಇಲ್ಲಿ ಮೆಂತ್ಯ ಪಲ್ಯ ರೆಡಿ ಮಾಡೀನಿ. ಇನ್ನು ಸ್ವಲ್ಪ ತೊಳ್ಕೊಬೇಕ್ರಿ, ತೊಳ್ಕೊತೀನಿ. ಮತ್ತು ಇಲ್ಲಿ ಹಿಟ್ಟು ಈಗ ಇದನ್ನು ರೆಡಿ ಮಾಡ್ತೀನಿ ರೀ, ನಾದ್ತೀನಿ ರೀ ಹಿಟ್ಟು. ಇಲ್ಲಿ ನೋಡಿರಿ, ನಾನು ಇದಕ್ಕೆ ಆಗಲೇ ಹಿಟ್ಟು ತೋರಿಸಿದ್ನಲ್ಲ, ಹಿಟ್ಟನ್ನು ನಾದಿಟ್ಕೊಂಡೀನಿ. ನಾವು ಚಪಾತಿ ಹದಕ್ಕನ ನಾದ್ಕೋಬೇಕ್ರಿ ಇದು ಹಿಟ್ಟು. ಮತ್ತು ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ತೋರಿಸಿದ್ನಲ್ಲ ನಿಮಗೆ. ಈ ಮೆಂತ್ಯ ಪಲ್ಯ ಸ್ವಚ್ಛಗೆ ಕ್ಲೀನ್ ಮಾಡಿ ಇಟ್ಕೊಂಡೀನಿ ರೀ. ಮತ್ತು ಇಲ್ಲಿ ಬೆಳ್ಳುಳ್ಳಿ ಬೇಕು ರೀ ಅದಕ್ಕೆ. ಬೆಳ್ಳುಳ್ಳಿ, ಕರಿಬೇವು, ಮತ್ತು ಅರಿಶಿನ, ಮತ್ತು ಹಸಿ ಖಾರ ಇದು ನೋಡಿರಿ. ಇಷ್ಟೆಲ್ಲ ಹಾಕಬೇಕು. ಜೀರಿಗೆ, ಸಾಸಿವೆ ಹಾಕಬೇಕ್ರಿ. ತೋರಿಸ್ತೀನಿ ನಾನು ನಿಮಗೆ. ನೋಡಿರಿ, ಬ್ಯಾಳಿ ಕುದ್ದೈತಿ. ಬರೀ ಹೇಗೆ ಮಾಡೋದನ್ನು ನಾನು ನಿಮ್ಗೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನೋಡಿರಿ, ಇದಕ್ಕೆ ಮೊದಲು ಎಣ್ಣೆ ಹಾಕ್ಕೋಬೇಕು. ಅದು ಎಷ್ಟೈತೆ ನೋಡಷ್ಟು ಎಣ್ಣೆ ಹಾಕೋದು. ಸಾಕಾಗ್ತೈತೆ ರೀ ಇಷ್ಟು ಎಣ್ಣೆ ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಕೋಬೇಕು. ಅಷ್ಟು ಎಣ್ಣೆ ಹಾಕ್ಕೋಬೇಕು. ಆಮೇಲೆ ಜೀರಿಗೆ ಸ್ವಲ್ಪ, ಸಾಸಿವೆ ಸ್ವಲ್ಪ ಪಟ್ ಅನ್ಬೇಕ್ರಿ ಅವು. ಆಮೇಲೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಐತೆ ನೋಡಿರಿ. ಕರಿಬೇವು, ಆಮೇಲೆ ಬೆಳ್ಳುಳ್ಳಿ ಹಾಕಿ ಇಷ್ಟ ಹಾಕೋಬೇಕು ರೀ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲೇ ಹಸಿ ಖಾರ ಬೇಕು. ಹಸಿ ಖಾರ ತೋರಿಸಿದ್ನೆಲ್ಲ. ನಮಗೆ ಎಷ್ಟು ಖಾರ ಬೇಕಂದ್ರೆ ಖಾರ ಹಾಕ್ಕೋಬೇಕು. ಸ್ವಲ್ಪ ಇಷ್ಟು ಬೇಕು ರೀ. ಇನ್ನು ನಾನು ಸ್ವಲ್ಪ ಕ್ವಾಂಟಿಟಿ ಹೆಚ್ಚು ಮಾಡ್ತೀನಿ, ಹೀಗಾಗಿ ಇಷ್ಟು ತೊಗೊಂಡಿನಿ. ನೀವು ಸ್ವಲ್ಪ ಮಾಡಿದ್ರೆ ಸ್ವಲ್ಪ ತೊಗೊಳ್ರಿ. ನಾನು ಜಾಸ್ತಿನೇ ಮಾಡತ್ತೀನಿ, ಹೀಗಾಗಿ ಜಾಸ್ತಿ ತೊಗೊಂಡಿನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದನ್ನು. ಆಮೇಲೆ ಇಲ್ಲಿ ನೋಡಿರಿ, ಮೆಂತ್ಯ ಪಲ್ಯ ತೊಳೆದಿಟ್ಕೊಂಡಿದ್ನಲ್ಲ ಅದರೊಳಗೆ ಹಾಕ್ಬಿಡೋಣ. ಮೆಂತ್ಯ ಪಲ್ಯ ಚಕ್ಕುಲಿ ಅಂತಾರಲ್ರಿ ಇದಕ್ಕೆ. ನೋಡಿರಿ, ಮೆಂತ್ಯ ಪಲ್ಯ ಹಾಕಿ ಮಾಡ್ತೀವಲ್ಲ, ಅದಕ್ಕೆ ಮೆಂತ್ಯ ಪಲ್ಯ ಚಕ್ಕುಲಿ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಇದನ್ನು ಫ್ರೈ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದು. ಇದನ್ನು ಇಲ್ಲಿ ಬ್ಯಾಳಿ ಮಾಡ್ಕೊಂಡಿರ್ತೀವಲ್ರಿ, ಸ್ವಲ್ಪ ಇದನ್ನು ನಾವು ಕಟ್ಕೊಳ್ಳೋಣ. ಸ್ವಲ್ಪ ಮೆತ್ತಗೆ ಆಗಬೇಕದು. ಆಗೈತೆ ಒಂದು ಕುದ್ದಾವ ಬ್ಯಾಳಿ. ಸ್ವಲ್ಪ ಹಿಂಗೆ ಮ್ಯಾಶ್ ಮಾಡ್ಕೊಂಡು ಹಾಕ್ಬಿಡೋಣಂತ್ರಿ ಅದಕ್ಕೆ. ನೋಡಿರಿ, ಇದು ಈ ಥರ ಸ್ವಲ್ಪ ಮ್ಯಾಶ್ ಆಗಬೇಕು. ಅದು ಕಡ್ಗೊಲಿದ್ರೆ, ಇಲ್ಲಾಂದ್ರೆ ನೀವು ಮ್ಯಾಶ್ ಮಾಡೋದಿರ್ತಲ್ಲ, ಮ್ಯಾಶ್ ಮೇಕರ್ ಅದ್ರಲ್ಲಿಂದ ಮಾಡಿದ್ರೆ ಬರ್ತೈತಿ. ನಾನು ಇದು ಇತ್ತಲ್ಲ ಇದ್ರಲ್ಲಿಂದ ಮಾಡೀನಿ. ಇದನ್ನ ಇವಾಗ ಹಾಕ್ಕೊಂಡ್ಬಿಡ್ರಿ.
ಅದು ಇದು ಹಾಕ್ತೀವಲ್ಲ ಇವಾಗ ಹಾಕ್ಬಿಡ್ರಿ ಇದನ್ನು. ನೋಡಿರಿ ಸ್ವಲ್ಪ ನೀರು ಹಾಕಬೇಕು. ಇದು ಉಳಿದಿರ್ತಲ್ಲ, ಆದರೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿನಿ ರೀ. ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರಿ, ಚೆನ್ನಾಗುತ್ತೆ ರೀ, ಕಲರ್ ಬರ್ತೈತಲ್ಲ, ಮತ್ತು ಹೆಲ್ತ್ಗೂ ಒಳ್ಳೇದಲ್ಲ. ಹೀಗಾಗಿ ಸ್ವಲ್ಪ ಅರಿಶಿನ. ಇದು ಟಂಗ್ ಟಂಗ್ ಅನ್ಸಿಡ್ಬಿಟ್ಟು ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ಆಮೇಲೆ ನೋಡಿರಿ, ಇದಕ್ಕೆ ನಾವು ಎಷ್ಟು ಅಂದರೆ ಚಪಾತಿ ಮಾಡಿ ಚಕ್ಕೋಲಿ ಮಾಡಿರ್ತೈತಲ್ಲ, ನಮಗೆ ನೀರು ನೋಡಿ ಹಾಕ್ಕೋಬೇಕ್ರಿ. ನೀರು ಹಾಕ್ತೀನಿ ರೀ ಈಗ ನಾನು ಇದಕ್ಕೆ. ನೋಡಿರಿ, ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋದು. ನನಗೆ ಇನ್ನೂ ಬೇಕು ರೀ, ಇನ್ನೂ ಹಾಕ್ತೀನಿ ನಾನು. ನೋಡಿರಿ, ಇಷ್ಟು ಸಾಕು ನನಗೆ. ನೋಡಿರಿ, ಇಲ್ಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹಳ್ಳುಪ್ಪು ಐತಿದು ಸಾಕು. ಮತ್ತೊಂದು ಈಟು ಸಕ್ಕರೆ ಹಾಕ್ಕೊಂಡ್ರಿ, ಒಂದು ಸ್ವಲ್ಪ ಸಕ್ಕರೆ, ಮತ್ತು ಒಂದು ಲಿಂಬೆಹಣ್ಣು ಹಾಕ್ಕೊಂಡ್ರಿ. ನೋಡಿರಿ, ಸ್ವಲ್ಪ ಒಂದು ಅರ್ಧ ಲಿಂಬೆಹಣ್ಣು ಹಾಕೊಂಡು ಇದಕ್ಕೆ ಟೇಸ್ಟ್ ಆಗುತ್ತೆ. ಲಿಂಬೆಹಣ್ಣು ಹಾಕಿದ್ವಿ ಅಂದ್ರೆ ನೋಡಿರಿ, ನಾನೇನು ಹಿಟ್ಟು ನಾದ್ಕೊಂಡಿದ್ನಲ್ಲ, ಆ ಹಿಟ್ಟು ಇಷ್ಟು ದೊಡ್ಡ ದೊಡ್ಡ ಉಳ್ಳಿ ಮಾಡ್ಕೋಬೇಕ್ರಿ. ಇವು ದೊಡ್ಡ ದೊಡ್ಡ ಉಳ್ಳಿ ಯಾಕೆ ಮಾಡ್ಬೇಕಂದ್ರೆ ನಾನು ನಿಮಗೆ ತೋರಿಸ್ತೀನಿ ರೀ. ಇವನ್ನ ಚಪಾತಿ ಲಟ್ಟಿಸ್ತೀವಲ್ಲ, ಹಂಗೆ ಆ ಟೈಪ್ ಲಟ್ಟಿಸ್ಕೋಬೇಕ್ರಿ. ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿದು ಕುದಿಯಾಕೊಂತೈತ್ರಿ, ಕುದಿಲಿ ಎಲ್ಲ. ಇದು ತೋರಿಸ್ತೀನಿ ರೀ ನಿಮಗೆ ಯಾಕೆ ದೊಡ್ಡ ದೊಡ್ಡ ಉಳ್ಳಿ ಮಾಡ್ಕೊಂಡೀನಿ ಅಂತಂದು. ನೋಡಿರಿ, ಈ ಟೈಪ್ನ ಲಟ್ಟಿಸ್ಕೋಬೇಕು. ಇದನ್ನು ಅಂದ್ರೆ ದೊಡ್ಡ ಆಗಬೇಕು, ಚೌಕ್ 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 ಕೊರಿಬೇಕು ರೀ ಇವು. ಅದಕ್ಕೆ ದೊಡ್ಡ ಮಾಡಾತೀನಿ. ನೋಡಿರಿ ಫ್ರೆಂಡ್ಸ, ಇದನ್ನು ಇಷ್ಟು ದೊಡ್ಡದು ಮಾಡ್ಕೋಬೇಕು. ಹಿಂಗೆ ಲಟ್ಟಿಸ್ಕೋಬೇಕ್ರಿ. ಇದನ್ನು ಲಟ್ಟಿಸಿ ಇದು ಏನು ಮಾಡಬೇಕು, ಚೌಕ್ 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 ಕೊರ್ಕೋಬೇಕ್ರಿ. ತೋರಿಸ್ತೀನಿ ನಾ ಹೆಂಗೆ ಕೊರಿದ ಅಂತ. ತೋರಿಸ್ತೀನಿ ನಾ ಕೊರಿದು ನಿಮಗೆ. ಈ ಟೈಪ್ ಕೊರಿಬೇಕ್ರಿ ಇದನ್ನು. ಫುಲ್ ಕರ್ಕೋಬೇಕು ಇದನ್ನು. ಮತ್ತು ಈ ಥರ ಕರ್ಕೋಬೇಕ್ರಿ. ಹಿಂಗೆವು ಶಂಕರಪಾಳೆ ಟೈಪ ಕಟ್ ಮಾಡ್ಬೇಕ್ರಿ. ಈ ಟೈಪ್ ಮಾಡ್ಬೇಕ್ರಿ ಫ್ರೆಂಡ್ಸ್. ನೋಡಿರಿ, ಇದೇ ಮೆಂತ್ಯ ಪಲ್ಯ ಚಕ್ಕೋಲಿ.
ಈ ಟೈಪ್ ಮಾಡ್ತಾರೆ ನೋಡಿರಿ. ಇವನ್ನ ಒಂದು ಬಿಡಿಸಿ ಇದ್ರೊಳಗೆ ಹಾಕೋಣಂತ್ರಿ. ನೋಡಿರಿ ಹಿಂಗೆ ತಗೊಂಡು ಇದ್ರೊಳಗೆ ಹಾಕಬೇಕು. ಎಲ್ಲ ಹಿಂಗೆ ಮಾಡ್ತೀವಲ್ಲ, ಎಲ್ಲ ಪೀಸ್ ಇರ್ತಾವಲ್ಲ ಇದ್ರೊಳಗೆ ಹಾಕಬೇಕು. ಎಲ್ಲ ಪೀಸ್ ಅಂದ್ರೆ ಇದೇ ಮೆಂತ್ಯ ಪಲ್ಲೆ, ಬ್ಯಾಳಿ, ಚಕ್ಕುಲಿ. ಒಬ್ಬೊಬ್ಬರು ಒಂದೊಂದು ಥರ ಅಂತಾರೆ. ಇದು ಬ್ಯಾಳಿ ಮೇಲೆ ಕಡುಬು ಅಂತಾರೆ ರೀ. ಹಿಂಗೆ ನೋಡಿ ಈ ಟೈಪ್ ಎಲ್ಲನೂ ನಾವು ಹಾಕ್ಕೋಬೇಕ್ರಿ. ಇದೊಂದಿಷ್ಟು ಫುಲ್ ಹಿಡಿದು ಹೋಗ್ಬೇಕು ನೋಡ್ರಿ. ಮತ್ತು ಅದನ್ನು ಒಂದು ಕೂಡ ಕೈ ಆಡಿಸ್ಕೊತಾನೆ ಇರಬೇಕ್ರಿ. ಅದು ಹಿಂಗೆ ಹಾಕೋದು ನೋಡ್ರಿ. ಎಲ್ಲ ನಮಗೆ ಇದಿಷ್ಟು ಹಿಟ್ಟು ಹೆಂಗೆ ಬೇಕಂತ ನಾವು ಮಾಡ್ಕೋಬೋದು. ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕೈ ಆಡಿಸ್ತೀನಿ. ಒಂದಿಟ್ಟು ಮಾಡೋದು ಆಮೇಲೆ ಹಿಂಗೆ ಮಾಡಿದ್ರಿ. ಇದು ನೋಡಿರಿ ಈ ಟೈಪ್ ಹಿಂಗೆ ಒಂದು ಆವ್ಕಡೆ ಒಂದು ಎಡ್ಸ್ಕೊಬೇಕು ನೋಡಿರಿ. ಹಿಂಗೆ ಆಗ್ತಾಯಿವು ಎಲ್ಲ ಹಾಕಿದ ಒಂದು ದಿನ ಕುದಿಸ್ಬಿಡ್ಬೇಕು. ಆಗುತ್ತೆ ನೋಡಿರಿ ಹಿಂಗೆ ಈ ಥರ ಮಾಡಿದ್ರಿ. ಹಿಂಗಾಗುತ್ತೆ ರೀ. ಸ್ವಲ್ಪ ಕುದಿಸೋಣ್ರಿ. ಇನ್ನೊಮ್ಮೆ ತೋರಿಸ್ತೀನಿ. ಈ ಟೈಪ್ ಕರ್ಕೋಬೇಕು. ನೋಡಿರಿ ಈ ಟೈಪ್ ಕೊರಿಬೇಕು. ಇವನು ಎಲ್ಲ ಹಿಂಗೆ ಬಿಡ್ಬೇಕು ರೀ. ನೋಡಿರಿ ಫೈನಲ್ ಆಗಿ ರೆಡಿ ಆಯ್ತು ಇದು. ನೋಡಿರಿ ಮಸ್ತ್ ಆಗೈತೆ, ಸೂಪರ್. ನೀವು ಒಮ್ಮೆ ಮಾಡಿ ನೋಡಿ ಕಮೆಂಟ್ ಹಾಕ್ರಿ. ಸೂಪರ್ ಆಗೈತೆ, ಮಾಡಿ ನೋಡ್ರಿ. ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೊರಿ. ನಾನು ಹಾಕ್ಕೊಂಡೀನಿ ರೀ ಕೊತ್ತಂಬರಿ. ನೋಡಿರಿ ನಾನು ಸರ್ವ್ ಮಾಡ್ಕೊಂಡೀನಿ, ರೆಡಿ ಆಗೈತಿ. ನಾನು ಊಟ ಮಾಡತ್ತೀನಿ ನೋಡಿರಿ. ಈಗ ಅದ್ರ ಮೇಲೆ ಒಂಚೂರು ಬಿಸಿ ತುಪ್ಪ ಹಾಕೋರಿ, ಸೂಪರ್ ಆಗಿರ್ತೈತಿ. ಸ್ವಲ್ಪ ತುಪ್ಪ ಹಾಕೋರಿ, ಮಸ್ತ್ ಇರ್ತೈತಿ, ಟೇಸ್ಟ್ ಇರ್ತೈತಿ ನೋಡಿರಿ. ಮೆಂತ್ಯ ಪಲ್ಲೆ ಬಿಸಿ ಆದ ಚಕ್ಕುಲಿ ರೆಡಿ. ಬರೀ ಎಲ್ಲರೂ ಊಟ ಮಾಡೋಣಂತ. ಒಮ್ಮೆ ಫ್ರೆಂಡ್ಸ್ ನೀವು ಒಮ್ಮೆ ಮಾಡಿ ನೋಡಿರಿ, ಕಮೆಂಟ್ ಹಾಕ್ರಿ ನನಗೆ ಹೇಗಾಗಿದೆ ಅಂತ.